ಎಲ್ಲ ಡಿಸ್ಟಿಕ್ನಲ್ಲಿ ಏನಿದಿಲ್ಲ ಕ್ವಶನ್ ಪೇಪರ್ ಹ್ಯಾಕ್ ಆಗಿದೆಯೇನೋ. ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲ ಕ್ವಶನ್ ಪೇಪರ್ ನೋಡ್ತಾ ಇದ್ದಾರೆ. ಇವಾಗ ಪೂರ್ವ ಸಿದ್ಧತಾ ಪರೀಕ್ಷೆ ಏನು ನಡೆಸ್ತಾ ಇದ್ದಾರೆ ನೋಡಿ, ಆ ಕ್ವಶನ್ ಪೇಪರ್ಗಳು ನೀವು ನೋಡಿದಾರ ಅಂತ ಅನ್ಕೊಂಡಿನಿ. ಎಲ್ಲ ಡಿಸ್ಟಿಕ್ನಲ್ಲಿ ಏನಿದಿಲ್ಲ ಕ್ವಶನ್ ಪೇಪರ್ ಹ್ಯಾಕ್ ಆಗಿದೆಯೇನೋ. ಕ್ವಶನ್ಸ್ಗಳು ಏನ್ರಿ, ಏನು ಹೇಳಿ, ಹೆಂಗೆ ಹೇಳಿ ನಾನು ನಿಮಗೆ? ಬ್ಲೂ ಪ್ರಿಂಟ್ ಪ್ರಕಾರನೇ ಎಲ್ಲ ಕ್ವಶನ್ಸ್ಗಳು ಬಂದಿದೆ. ಸೊ ಇವಾಗ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳು ಮತ್ತು ಅದೇ ರೀತಿ ಈ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಒಂದು ನಾನು ರೆಕಮೆಂಡೆಡ್ ಮಾಡುತ್ತೇನೆ. ಇವಾಗ ನಿಮ್ಮದು ಎಷ್ಟು ಎಕ್ಸಾಮ್ಗಳು ಆಗಿದೆ, ಓಕೆ, ಇನ್ನು ಮುಂದೆ ಎಷ್ಟು ಎಕ್ಸಾಮ್ಗಳದಾವಲ್ಲ ನಿಮ್ಮ ಪ್ರಿಪೇಟರಿ ಪೂರಕ ಪರೀಕ್ಷೆಯಲ್ಲಿ, ಓಕೆ, ಪೂರಕ ಪರೀಕ್ಷೆಯಲ್ಲಿ ಇಷ್ಟು ಕ್ವಶನ್ಸ್ಗಳು ಓದ್ಕೊಂಡು ಹೋಗ್ರಿ. ಓಕೆ, ಇಲ್ಲಿ ಇವಾಗ ತೋರಿಸುತ್ತೇನೆ ಹೇಗೆ ಆ ವಿಡಿಯೋಗಳು ನೋಡ್ಕೋಬೇಕಂತ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳಿದ್ದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಬ್ಲೂ ಪ್ರಿಂಟ್ ಪ್ರಕಾರ ಅಭ್ಯಾಸ ಮಾಡ್ಕೋತಿದ್ದಾರೆ. ನಾನು ಕೂಡ ಲೈವ್ ಸೆಷನ್ನಲ್ಲಿ ಏನು ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ, ಮತ್ತು ಅದೇ ರೀತಿ 1 ಮಾರ್ಕ್ಸ್ ಮತ್ತು ಅಂದರೆ 1 ಮಾರ್ಕ್ಸ್ 2023ನಲ್ಲಿ ಏನು ಮಾಡಿದ್ದೀನಲ್ಲ ಅವೇ ಕ್ವಶನ್ಸ್ಗಳು ನೋಡೋಕ್ಕೆ ಸಿಕ್ಕಿದೆ ಈ ಬಾರಿ ಕೂಡ ನಿಮ್ಮ ಪ್ರಿಪೇರ್ಡ್ ಎಕ್ಸಾಮ್ನಲ್ಲಿ. ಮತ್ತು ಅದೇ ರೀತಿ ನಾನು ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟಿದೆ. ಆ 2 ಮಾರ್ಕ್ಸ್ ಕ್ವಶನ್ಸ್ ಏನಿದೆಯಲ್ಲ, ಇವಾಗ ಕನ್ನಡ ಆಗಿದೆ, ಕೆಲವೊಂದು ಡಿಸ್ಟ್ರಿಕ್ನಲ್ಲಿ ಇತಿಹಾಸ ಆಗಿದೆ, ಪೊಲಿಟಿಕಲ್ ಸೈನ್ಸ್ ಆಗಿದೆ, ಮತ್ತು ಇದಾಗಿದೆ ಇಂಗ್ಲೀಷ್ ಆಗಿರ್ಬೋದು. ಗ್ರಾಮರ್ನಲ್ಲಿ ಏನು ಹೇಳಿದನಲ್ಲ ಅವೇ ಕ್ವಶನ್ಸ್ಗಳು ಕೆಲವೊಂದು ಬಂದಿದೆ ಗ್ರಾಮರ್ನಲ್ಲಿ. ಓಕೆ, ಮತ್ತು MCQ ಕ್ವಶನ್ಸ್ 2023ನಲ್ಲಿ ಏನು ಮಾಡಿದ್ದೀನಲ್ಲ MCQ ಕ್ವಶನ್ಸ್, ಆ ಒಂದು MCQ ಕ್ವಶನ್ಸ್ ಏನಿದಿಲ್ಲ 2024ನಲ್ಲಿ ನಿಮ್ಗೆ ಏನು ಪ್ರಿಪೇಟರಿ ಎಕ್ಸಾಮ್ ನಡೆಸೋದಲ್ಲ ಅದರೊಳಗೂ ಕೂಡ ಕೇಳಿದ್ದಾರೆ. 2023ನಲ್ಲಿ ಮಾಡಿರುವಂತಹ ವಿಡಿಯೋಗಳು ಏನದಲ್ಲ MCQ ಕ್ವಶನ್ಸ್ ಇಲ್ಲಿ ನಿಮಗೆ 2024ನಲ್ಲಿ ಕೇಳಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಇವಾಗ ನೀವು ಯೂಟ್ಯೂಬ್ ಚಾನಲ್ ಬನ್ನಿ. ಯೂಟ್ಯೂಬ್ ಚಾನಲ್ ಬಂದ ತಕ್ಷಣ ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ತಕ್ಷಣ ನನ್ನ ಚಾನಲ್ ಬರುತ್ತಲ್ಲ, ಚಾನಲ್ ಬಂತಲ್ಲ ಈ ರೀತಿ ನೋಡಿ, ಹೋಮ್, ವಿಡಿಯೋಸ್, ಶಾರ್ಟ್ಸ್, ಲೈವ್, ಪ್ಲೇಲಿಸ್ಟ್ ಅಂತ ಇದೆ. ಅಲ್ಲಿ ಪ್ಲೇಲಿಸ್ಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಿದೆಯಲ್ಲ ನಿಮಗೆ ಫಸ್ಟ್ ಪ್ಲೇಲಿಸ್ಟ್ ಬರುತ್ತೆ. ಏನಂತ ಇಲ್ಲಿದೆ ನೋಡಿ, 17 ವಿಡಿಯೋ ಅದಾವೆ ಸ್ನೇಹಿತರೆ. ಈ 17 ವಿಡಿಯೋ ನೀವು ನೋಡ್ಕೊಂಡ್ರೆ ನಿಮ್ಮ ಪ್ರಿಪೇಟರಿ ಎಕ್ಸಾಮ್ಗೆ, ಆ್ಯನ್ಯುವಲ್ ಎಕ್ಸಾಮ್ಗೆ ಇವೇ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಓಕೆ, ನಿಮ್ಮ ಪ್ರಿಪೇಟರಿಗೆ, ಆ್ಯನ್ಯುವಲ್ ಎಕ್ಸಾಮ್ಗೆ ಈ 17 ವಿಡಿಯೋ ಅದಾವೆ. ಇದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಿದೆಯಲ್ಲ ನಿಮಗೆ ಇಲ್ಲಿ ನೋಡಿ ಎಲ್ಲ ಸಬ್ಜೆಕ್ಟ್ ಮೇಲೆ MCQ ಕ್ವಶನ್ಸ್ ವಿಡಿಯೋಗಳು, ಅದೇ ರೀತಿ ನಾನು ಏನು ಎಲ್ಲ ಸಬ್ಜೆಕ್ಟ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ, ಈ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ಗಳು ಏನಿದೆಯಲ್ಲ ನಿಮ್ಮ ಪ್ರಿಪೇಟರಿ ಎಕ್ಸಾಮ್ನಲ್ಲಿ, ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಖಂಡಿತವಾಗಿ ಬಂದೇ ಬರುತ್ತೆ. ನಿಮಗೆ ಲೈವ್ ಸೆಷನ್ನಲ್ಲಿ ಬಂದು ನಾನು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದೆ. ಇವಾಗ ಇಲ್ಲೇ ವಿಡಿಯೋಸ್ ಅಂತ, ಶಾರ್ಟ್ಸ್ ಅಂತ ಮತ್ತು ಲೈವ್ಸ್ ಅಂತ ಆಪ್ಷನ್ ಇದೆಯಲ್ಲ, ಆ ಒಂದು ಲೈವ್ ಮೇಲೆ ಹೋದ ತಕ್ಷಣ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ನಾನು ಲೈವ್ ಕ್ಲಾಸ್ ಮಾಡಿದ್ದೇನೆ. ಅಂದರೆ 5 ಮಾರ್ಕ್ಸ್ ಕ್ವಶನ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಏನು ಬಂದು ಲೈವ್ ಸೆಷನಲ್ಲಿ ಕೊಟ್ಟಿದ್ದೀನಲ್ಲ ಆ ಕ್ವಶನ್ಸ್ಗಳು ಅದಷ್ಟು ನೋಡ್ಕೊಂಡ್ರೆ ನೀವು ಟಿಕ್ ಮಾಡ್ಕೊಂಡು ಓದ್ಕೊಂಡು ಹೋದರೆ ಸಾಕು. ಆರಾಮಾಗಿ ನಿಮ್ಮದು ಪ್ರಿಪೇರ್ಡ್ನಲ್ಲಿ ಕೂಡ ಒಳ್ಳೆಯ ಮಾರ್ಕ್ಸ್ ಬರುತ್ತೆ. ಇಲ್ಲಿ ನಿಮಗೆ ಇವು ಯಾರೆಲ್ಲ ಇಲ್ಲಿ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳು ಅದಾರಲ್ಲ, ನಿಮಗೂ ಕೂಡ ಇಲ್ಲಿ ಸ್ಟಡಿ ಮಾಡ್ದಂಗೆ ಆಗುತ್ತೆ. ಮತ್ತು ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಮತ್ತೊಮ್ಮೆ ರಿವಿಷನ್ ಆಗುತ್ತೆ. ಇವಾಗ ಇಲ್ಲಿ ನೀವು ರಿವಿಷನ್ ಮಾಡಿದ್ದು ಮತ್ತೆ ಆ್ಯನ್ಯುವಲ್ ಎಕ್ಸಾಮ್ಗೆ ಓದ್ತೀರಾ, ಅವೇ ಕ್ವಶನ್ಸ್ಗಳು ಮತ್ತೆ ನಿಮಗೆ ರಿಪೀಟೆಡ್ಗಳಾಗಿ ನೋಡೋಕ್ಕೆ ಸಿಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಏನಿದೆಯಲ್ಲ 90+ ಓಕೆ 90+ ಅಥವಾ 95 ರಿಸಲ್ಟ್ ನೀವು ಮಾಡ್ಕೊಳ್ಬೇಕು. ಅಂತಹ ರೀತಿಯಲ್ಲಿ ಏನಿದೆಯಲ್ಲ ನಾವು ಇಲ್ಲಿ ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀರಿ. ಸೊ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಪೂರ್ತಿ ಕೊನೆವರೆಗೆ ನೋಡ್ತಾ ಇರಿ. ಮತ್ತು ಕ್ಲಾಸಸ್ನಲ್ಲಿ ಏನು ಹೇಳ್ತಾ ಇರ್ತಾರೆ ಏನಿಲ್ಲ ಅದೆಲ್ಲ ಗಮನಿಟ್ಟು ಕೇಳ್ರಿ. ಎಲ್ಲ ಕ್ವಶನ್ಸ್ಗಳು ಇವಾಗ ಈ ರೀತಿ ಬರ್ತಾ ಇದ್ರೆ ಏನು ಹೇಳಿ, ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 95 ಆರಾಮಾಗಿ ಮಾಡ್ತೀರಾ ನೀವು. ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ 80 ಆರಾಮಾಗಿ ಮಾಡ್ಬೋದು. ಈ ರೀತಿ ಎಲ್ಲ ಕ್ವಶನ್ಸ್ಗಳು ನಿಮಗೆ ಹೆಂಗೆ ಹೇಳಿ ನಾನು. ಸೊ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ. ನಾನು ಇಲ್ಲಿ ಕ್ಲಾಸಸ್ಗಳು ಮಾಡ್ತಾ ಇರ್ತೇನೆ, ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಈ ಒಂದು ವಿಡಿಯೋ ಮಾಡಬೇಕಿತ್ತು, ಯಾಕೆಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಭರವಸೆ ಕೊಡಬೇಕು. ಸರ್ ಕ್ವಶನ್ಸ್ಗಳು ಹೆಂಗೆ ಬರುತ್ತೆ ಹೆಂಗಿಲ್ಲ, ಮತ್ತು ಆ್ಯನ್ಯುವಲ್ ಎಕ್ಸಾಮ್ ಸ್ಟ್ರಿಕ್ ಆಗಿ ನಡೀತಾ, ಅಥವಾ ಈ ಕಾಲೇಜಿನಲ್ಲಿ ಏನು ಪ್ರಿಪೇಟರಿ ಎಕ್ಸಾಮ್ಗಳು ನಡೆಸ್ತಾರಲ್ಲ, ಇಲ್ಲಿ ಕ್ವಶನ್ಸ್ಗಳು ಹೆಂಗೆ ಬರುತ್ತೆ ಹೆಂಗಿಲ್ಲ ಅಂತ ಇವಾಗ ಡೌಟ್ ಕ್ಲಿಯರ್ ಆಯಿತಾ? ಇವಾಗ ಹೇಳಿದ್ದೀನಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅದಷ್ಟೇ ಮಾಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಏನು ಥಿಂಕ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅನ್ನೆಸೆಸರಿ ಏನಿದಿಲ್ಲ ಭಯ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನಾನು ಇದ್ದೀನಿ. ಆಲ್ ದಿ ಬೆಸ್ಟ್.